स्वच्छतेला प्राधान्य दिलेल्या महात्मा गांधींच्या तत्त्वज्ञानावर आधारित निडसोशी येथील श्री दुर्दुंडेश्वर मठाचे उत्तराधिकारी श्री निजलिंगेश्वर स्वामीजी यांनी सुरू केलेले स्वच्छ संकेश्वर हे अभियान यशस्वीरित्या पूर्ण झाले आहे. स्वच्छ संकेश्वर अभियानाचा 1 वर्षाचा यशस्वी टप्पा पार पडून आता दुसऱ्या टप्प्यामध्ये प्रवेश झाला आहे. प्रत्येक रविवारी होणाऱ्या या कार्यक्रमात नागरिकांची नागरी जाणीव वाढवण्यासाठी श्री निजलिंगेश्वर स्वामीजी कटिबद्ध आहेत. प्रकृतीवर प्रेम असणे पुरेसे नाही तर इतरांमध्ये देखील ते प्रेम वाढवण्याची श्रींची विचारधारा अनेकांच्या मनाला भिडली. यावेळी श्री निजलिंगेश्वर स्वामीजी म्हणाले की स्वच्छ संकेश्वर आंदोलनाच्या दुसऱ्या टप्प्यातील कार्यक्रम कसे असतील याबद्दल माहिती दिली. ಕಳೆದ ವರ್ಷ ಮಾಡಿದ್ದೀವಿ 25 ವಾರಗಳ ಶ್ರಮದಾನ ಜಾಗೃತಿ ಕಾರ್ಯಕ್ರಮ, ಆಮೇಲೆ ಪಾಟ್ ಕಾಂಪೋಸ್ಟಿಂಗು, ಡ್ರೈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಇವೆಲ್ಲ ಈಗೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಸಂಕೇಶ್ವರ ಸ್ವಚ್ಛ ಸಂಕೇಶ್ವರ ಅಭಿಯಾನದ ಸ್ವಯಂ ಸೇವಕರ ಒತ್ತಾಸೆ ಮೇರೆಗೆ 2ನೇ ಹಂತದ ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ನಿಶ್ಚಯ ಮಾಡಿದ್ದೀವಿ. 2024ರಂದು 2ನೇ ಹಂತದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಎಲ್ಲ ಈಗ ನಿಶ್ಚಯ ಮಾಡಿದ್ದೀವಿ. ಅದು ಸಂಕೇಶ್ವರದ ಸಂಜಯ್ ಪಾಟೀಲ್ ಸಭಾಭವನದಲ್ಲಿ ಶುರು ಮಾಡಬೇಕು ಅಂತ. ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಅವರು ಬರ್ತೀನಿ ಅಂತ ಈಗಾಗಲೇ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ನಾವು ಈಗಾಗಲೇ ಸುಭಾಷ್ ಆಡಿ ಅವ್ರನ್ನು ಕೂಡ ಸಂಪರ್ಕ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲು ಈಗ ತಯಾರಿ ಮಾಡ್ತಾಯಿದ್ದೀವಿ. ಈ 2ನೇ ಹಂತದ ಕಾರ್ಯಕ್ರಮ ಮತ್ತು 1ನೇ ಹಂತದ ಕಾರ್ಯಕ್ರಮ ಏನು ವ್ಯತ್ಯಾಸ ಅಂತಂದರೆ, 1ನೇ ಹಂತದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಶ್ರಮದಾನಗಳನ್ನ ಅಂದರೆ ರಸ್ತೆಗಳನ್ನು ಸ್ವಚ್ಛ ಮಾಡಿದ್ದೀವಿ, ಗಟರ್ಗಳನ್ನೆಲ್ಲ ಸ್ವಚ್ಛ ಮಾಡ್ತಿದ್ವಿ. ಈಗ 2ನೇ ಹಂತದ ಕಾರ್ಯಕ್ರಮ ಮುಖ್ಯವಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡ್ತಾಯಿದ್ದೀವಿ. ಜಾಗೃತಿ ಕಾರ್ಯಕ್ರಮಗಳು, ಜಾಗೃತಿ ಜನರಲ್ಲಿ ವಿಶೇಷವಾಗಿ ಹಸಿಕಸ ಒಣಕಸ ಇದರ ವಿಂಗಡಣೆ ಮತ್ತು ಅದರ ನಿರ್ವಹಣೆ, ಮನೆ ಮಟ್ಟದಲ್ಲಿ ಹಸಿಕಸ ನಿರ್ವಹಣೆ ಹೇಗೆ, ಪಾಟ್ ಕಾಂಪೋಸ್ಟಿಂಗು ಮತ್ತು ವಿಶೇಷವಾಗಿ ಸ್ವಚ್ಛ ಮನಸ್ಸು ಅನ್ನುವಂಥ ಕಾರ್ಯಕ್ರಮವನ್ನು ಈಗ ತೊಗೊಳೋರಿದ್ದೀವಿ. ಮಕ್ಕಳಲ್ಲಿ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಂಕೇಶ್ವರದಲ್ಲಿ ಅಂತ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಈ ಜಾಗೃತಿ ತರಬೇಕು ಮತ್ತು ಅವ್ರ ಮೂಲಕ ಈ ಸ್ವಚ್ಛತೆಯ ಕನಸನ್ನು ನಾವು ನನಸು ಮಾಡಬೇಕು ಅಂತ ಸ್ವಚ್ಛ ಮನಸ್ಸು ಕಾರ್ಯಕ್ರಮವನ್ನು ತೊಗೊಳೋರಿದ್ವಿ. ಮತ್ತು ವಿಶೇಷವಾದಂಥದ್ದು ಅಂತ ಹೇಳಿದರೆ ಟ್ರ್ಯಾಶ್ ಕೆಫೆ, ಎಲ್ಲೆಲ್ಲಿ ಕಸ ಬೀಳ್ತದಲ್ಲ ಅಲ್ಲಿ ಒಂದಷ್ಟು ಈ ಕೆಫೆಗಳನ್ನು ಹಾಕಿ ಜನರು ಕಸ ಒಗೆಯೋದ್ರ ಬದಲಿಗೆ ಕಸ ತಂದು ಕೊಡೋ ಹಾಗೆ ಮತ್ತು ಅವರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ, ಮತ್ತು ಒಂದಷ್ಟು ಸ್ವಚ್ಛತೆ ಕುರಿತಂತೆ ಜಾಗೃತಿ ಕಾರ್ಯಕ್ರಮ, ಸ್ವಚ್ಛ ಸತ್ಸಂಗ ಅನ್ನೋ ಹಿನ್ನೆಲೆ ಅವನು ಮಾಡ್ತಾಯಿದ್ದೀವಿ. ಮತ್ತು ಸ್ವಚ್ಛತೆಗಾಗಿ ಜಾದು, ನಾನು ಮಂಗಳೂರಲ್ಲಿ ಸುಮಾರು 250 ಕಾರ್ಯಕ್ರಮವನ್ನು ಮಾಡಿಸಿದ್ದೆ. ಈ ಭಾಗದಲ್ಲಿ ಅದು ಒಂದು ಹೊಸತು. ಹೀಗಾಗಿ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಒಂದಷ್ಟು ಜಾದೂ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೀವಿ. ಹಾಗೆ ಮತ್ತು ಒಂದಷ್ಟು ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಚ್ಛ ಸಂಕೇಶ್ವರದ ಜನ ಸಹಕಾರ ಕೊಡಬೇಕು, ಎಲ್ಲರೂ ಪಾಲ್ಗೊಳ್ಬೇಕು. ಮತ್ತು ನಮ್ಮ ಪುರಸಭೆಯ ಎಲ್ಲ ಕೌನ್ಸಿಲರ್ಸ್ಗಳು ಇದರಲ್ಲಿ ಭಾಗವಹಿಸಬೇಕು. ಮತ್ತು ಈಗಾಗಲೇ ವಾರ್ಡ್ ಸಮಿತಿ ರಚನೆ ಆಗಿದೆ ಅಂತ ಕೇಳಿದ್ದೀನಿ. ವಾರ್ಡ್ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಈ ಮಾಧ್ಯಮದ ಮೂಲಕ ಆಹ್ವಾನ ಕೊಡ್ತಾಯಿದ್ದೀನಿ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ ಮತ್ತು ಪುರಸಭೆಯವರು ಕೂಡ ಇದರೊಳಗೆ ಪಾಲ್ಗೊಳ್ಳಿ. ಸಂಕೇಶ್ವರ ಜನತೆ ಇದರಲ್ಲಿ ಪಾಲ್ಗೊಳ್ಬೇಕು, ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಬೇಕು, ಹೆಚ್ಚಿನ ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು विनंती ಮಾಡ್ತೇನೆ. स्वच्छ संकेश्वर अभियानाला चांगला प्रतिसाद मिळत असून या अभियानात शेकडो स्वयंसेवक सहभागी होत आहेत. सचिन कांबळे, KMM मराठी, हुक्केरी. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಯಾರು ರಿಜಿಸ್ಟರ್ಡ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಅಲ್ಲಿ ಹೋಗಿ ನಮ್ಮ ಆಫೀಸರ್ಸ್ಗೆ ನೀವು ಕಂಡುಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ SSP ಪೋರ್ಟಲ್ ಮೂಲಕ 2024-25ನೇ ಸಾಲಿನ ಶೈಕ್ಷಣಿಕ ಸಹಾಯಧನ ಅರ್ಜಿ ಆಹ್ವಾನಿಸಲಾಗಿದೆ.